ಅಡ್ವರ್ಸ್ ಪೊಸಿಷನ್ ಇದನ್ನು ಸಾಬೀತುಪಡಿಸೋದಕ್ಕೆ ಅಗತ್ಯವಾಗಿ ಯಾವೆಲ್ಲ ದಾಖಲೆಗಳು ಬೇಕಾಗತ್ತೆ, ಆ ದಾಖಲೆಗಳನ್ನು ಹೇಗೆ ಸಂಗ್ರಹಿಸ್ಕೋಬೇಕು, ಅದನ್ನು ಸಂರಕ್ಷಿಸಿ ಯಾವಾಗ ಇಟ್ಕೋಬೇಕು, ಸೊ ಈ ದಾಖಲೆಗಳನ್ನು ಯಾವಾಗ ಎಲ್ಲಿ ಹಾಜರುಪಡಿಸಬೇಕು. ಸೊ ಅಡ್ವರ್ಸ್ ಪೊಸಿಷನ್ನಲ್ಲಿ ನೀವು ಇದ್ದಾಗ ಎಲ್ಲ ದಾಖಲೆಗಳು ಇದ್ದರೂ ಕೂಡ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಆ ಸೊತ್ತಿನ ಓನರ್ ಏನಿರ್ತಾರೆ, ಹಕ್ಕುದಾರರು ಏನಿರ್ತಾರೆ, ಮೂಲ ಹಕ್ಕುದಾರರು, ಅವರ ಮೇಲೆ ನೀವೇ ದಾವೆಯನ್ನು ಹಾಕ್ಬೋದಾ? ಈ ಎಲ್ಲ ಅಂಶಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ನೆರವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಪ್ರತಿಕೂಲ ಸ್ವಾಧೀನ ಅಂದರೆ, ಪ್ರತಿಕೂಲ ಸ್ವಾಧೀನ ಅಂತಂದರೆ ನಮ್ಮ ಸೊತ್ತಲ್ಲಿ ನಾವು ಇರೋದಲ್ಲ, ಬೇರೆಯವರ ಸೊತ್ತಿನಲ್ಲಿ ಅವರ ಅನುಮತಿ ಇಲ್ಲದೆ, ಅವರು ನಮಗೆ ಹಸ್ತಾಂತರ ಯಾವುದೇ ರೀತಿಯಲ್ಲೂ ಮಾಡದೆ ಅಂತಹ ಸೊತ್ತಲ್ಲಿ ನಾವು ಇದ್ದಾಗ, ಅದನ್ನು ಸ್ವಾಧೀನದಲ್ಲಿ ಇದ್ದು ಅದನ್ನು ಅನುಭವಿಸಿಕೊಂಡು ಬರ್ತಾ ಇದ್ದರೆ ಅದನ್ನು ಪ್ರತಿಕೂಲ ಸ್ವಾಧೀನ ಅಂತ ಕರಿಬೋದಾಗಿರುತ್ತೆ. ಅಂದರೆ ಅದರ ಹಕ್ಕು ಟೈಟ್ಲು ಬೇರೆಯವ್ರದ್ದಾಗಿರುತ್ತೆ. ಆ ಒಂದು ಸೊತ್ತಲ್ಲಿ ಅವರ ಯಾರು ಅದರ ಹಕ್ಕುದಾರರು, ಹಕ್ಕು ಟೈಟ್ಲು ಹೊಂದಿರ್ತಾರಲ್ಲ, ಅವರು ಮಾಲೀಕರೇ ಯಾರು ಇರ್ತಾರೆ ಅವರ ಅನುಮತಿ ಇರಬಾರ್ದು, ಅವರಿಂದ ನೇರವಾಗಿ ಸ್ವಾಧೀನವನ್ನು ಪಡ್ಕೋಬಾರ್ದು, ಅವರು ನಮಗೆ ಅಲ್ಲಿರೋದಕ್ಕೆ ಯಾವುದೇ ಅನುಮತಿಯನ್ನು ಕೂಡ ಕೊಟ್ಟಿರಬಾರ್ದು. ಸೊ ಇಷ್ಟು ಅಲ್ಲದೆ ಆ ಒಂದು ಸೊತ್ತಲ್ಲಿ ನಾವು ಸ್ವಾಧೀನದಲ್ಲಿ ಇದ್ದರೆ ಅಂಥ ಸಂದರ್ಭದಲ್ಲಿ ಅದು ಪ್ರತಿಕೂಲ ಸ್ವಾಧೀನ ಅಂತ ಅನಿಸ್ಕೊಳ್ತದೆ. ಈ ಪ್ರತಿಕೂಲ ಸ್ವಾಧೀನವನ್ನು ನಾವು ಹೊಂದಿದ್ದೀವಿ ಅಂತ ಹೇಳೋದಕ್ಕೆ ಎಷ್ಟು ವರ್ಷಗಳ ಕಾಲಮಿತಿ ಬೇಕಾಗತ್ತೆ ಅಂದರೆ 12 ವರ್ಷಗಳಿಗಿಂತ ಹೆಚ್ಚಿನ ಒಂದು ಕಾಲಮಿತಿ ಇರಬೇಕಾಗತ್ತೆ. ಸೊ 12 ವರ್ಷಗಳಿಗಿಂತ ಹೆಚ್ಚಿನ ಒಂದು ಕಾಲಮಿತಿಯವರೆಗೆ ಆ ಒಂದು ಮೂಲ ಓನರ್ ಏನಿರ್ತಾರೆ ಅವರು ಯಾವುದೇ ಒಂದು ತಕರಾರನ್ನು ಮಾಡದೆ, ಬಂದು ಯಾವುದೇ ಒಂದು ಪ್ರಶ್ನೆಯನ್ನು ಮಾಡದೆ, ಅವರ ಒಂದು ಅನುಮತಿ ಇಲ್ಲದೆ ನಾವು ಅಲ್ಲಿ ಸ್ವಾಧೀನದಲ್ಲಿ ಇದ್ದರೆ ಅದು ಪ್ರತಿಕೂಲ ಸ್ವಾಧೀನ ರುಜುವಾತುಪಡಿಸಲಿಕ್ಕೆ ಅಲ್ಲಿ ನೀವು ಇದ್ದೀರಿ ಅಂತ ಹೇಳೋದಕ್ಕೆ ಸೂಕ್ತವಾದಂಥ ಸಮಯ 12 ವರ್ಷಗಳಿಗಿಂತ ಮೇಲ್ಪಟ್ಟು ಆಗಿರುತ್ತೆ. ಸೊ ಆ ಒಂದು ಪ್ರತಿಕೂಲ ಸ್ವಾಧೀನದ ಸೊತ್ತಿನಲ್ಲಿ ನಾವು ಇದ್ದೀವಿ ಅಂಥೇಳಿ ಹೇಳೋದಕ್ಕೆ, ಅದನ್ನು ರುಜುವಾತುಪಡಿಸೋದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕಾಗತ್ತೆ ಅಂತಂದರೆ, ನೀವು ಆ ಸೊತ್ತಿನಲ್ಲಿ ಸ್ವಾಧೀನದಲ್ಲಿ ಇದ್ದರೆ ಅಂಥ ಸಂದರ್ಭದಲ್ಲಿ ಅಲ್ಲಿ ನೀವು ಏನಾದರೂ ವ್ಯವಸಾಯವನ್ನು ಮಾಡ್ತಾಯಿದ್ರೆ, ಅಲ್ಲಿ ನೀವು ವ್ಯವಸಾಯ ಮಾಡ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಫೋಟೋಗಳಾಗ್ಬೋದು, ಅಲ್ಲಿ ನೀವು ಇಂಥ ಬೆಳೆಯನ್ನು ಬೆಳೀತಾ ಇದ್ದೀನಿ, ಅದನ್ನ ಮಾರಾಟ ಮಾಡ್ತಾ ಇದ್ದೀನಿ, ಮಾರಾಟ ಮಾಡೋದಕ್ಕೆ ಸಂಪರ್ಕಿಸಿ ಅಂತೇಳಿ ನೀವು ನಿಮ್ಮ ಒಂದು ನಂಬರ್ಗಳನ್ನು, ನಿಮ್ಮ ಹೆಸರನ್ನು ಹಾಕಿ ಅಲ್ಲೊಂದು ಬ್ಯಾನರನ್ನು ಹಾಕಿರುವಂಥ ಫೋಟೋಗಳಾಗಿರ್ಬೋದು, ಆ ಬ್ಯಾನರ್ಗಳನ್ನು ಹಾಕಿ ಬರುವಂಥದ್ದಾಗಿರ್ಬೋದು. ಸೊ ಅಲ್ಲಿ ಮರ ಗಿಡಗಳನ್ನು ಬೆಳೆಸಿರುವಂಥದ್ದು, ಅದನ್ನು ಕೊಂಡುಕೊಳ್ಳೋಂಥದ್ದು, ಅಲ್ಲಿ ಬರುವಂಥ ಫಸಲುಗಳು ಏನಿರ್ತದೆ ಅದನ್ನು ಮಾರಾಟ ಮಾಡದಂಥ ರಸೀತಿಗಳೇನಿರ್ತದೆ ಅದನ್ನಾಗಿರ್ಬೋದು. ಸೊ ಅಲ್ಲಿ ಬೆಳೆದಂಥ ಬೆಳೆಯನ್ನು ಬೇರೆ ಕಡೆ ತಗೊಂಡೋಗಿ ಮಾರಾಟ ಮಾಡಲಿಕ್ಕೆ ಅನುಮತಿಯನ್ನು ಅಥವಾ ಸಾಗಾಣಿಕೆಗೆ ಅನುಮತಿಯನ್ನು ಪಡ್ಕೊಳ್ಳೋಂಥದ್ದು, ಅದರ ಒಂದು ರಸೀತಿಗಳನ್ನಾಗಿರ್ಬೋದು. ನೀವು ಆ ಸೊತ್ತಿನಲ್ಲಿ ಅಥವಾ ನಿವೇಶನನೋ ಮನೆಯೋ ಆಗಿದ್ದು, ಅಥವಾ ತೋಟದ ಮನೆಯೇ ಆಗಿರ್ಬೋದು ಅಥವಾ ಜಮೀನೇ ಆಗಿರ್ಬೋದು, ಅಲ್ಲಿ ಮನೆಯನ್ನು ಮಾಡಿಕೊಂಡಿದ್ದು ಅಲ್ಲಿ ನೀವು ವಾಸವಾಗಿದ್ದರೆ ಅಲ್ಲಿಗೆ ನಿಮಗೆ ಬರುವಂಥ ಯಾವುದೇ ಒಂದು ಅಂಚೆ ಪತ್ರಗಳಾಗಿರ್ಬೋದು, LICಯ ಪತ್ರಗಳಾಗಿರ್ಬೋದು, ಅಲ್ಲಿ ನೀವು ವಿದ್ಯುತ್ತನ್ನು ಪಡ್ಕೊಂಡಿದ್ರೆ ವಿದ್ಯುತ್ ಎಲೆಕ್ಟ್ರಿಕ್ ಬಿಲ್ ಆಗಿರ್ಬೋದು, ಫೋನ್ ಬಿಲ್ಸ್ ಆಗಿರ್ಬೋದು, ಮತ್ತು ಗ್ಯಾಸ್ ಸಂಪರ್ಕವನ್ನು ಪಡ್ಕೊಂಡಿದ್ರೆ ಅದರ ಬಿಲ್ಗಳನ್ನಾಗಿರ್ಬೋದು. ಅದರ ಜೊತೆಗೆ ನೀವು ಅಲ್ಲಿ ವಾಸ ಇದ್ದೀರಿ ಅನ್ನೋದಕ್ಕೆ ದೃಢೀಕರಣ ಪತ್ರಗಳಾಗಿರ್ಬೋದು, ಐಡೆಂಟಿ ಕಾರ್ಡ್ಗಳಾಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ವಾಸಸ್ಥಳ ದೃಢೀಕರಣ ಪತ್ರಗಳಾಗಿರ್ಬೋದು. ಸೊ ಇವುಗಳನ್ನು ಆಗಿಂದ ಹಾಗೆ ಮಾಡಿಸಿ ಅದನ್ನು ರಿನ್ಯೂವಲನ್ನು ಮಾಡಿಕೊಂಡು ಇದ್ರ ಎಲ್ಲ ದಾಖಲೆಗಳನ್ನು ಮತ್ತು ರೇಷನ್ ಕಾರ್ಡ್ ಏನಾದರೂ ಮಾಡ್ಕೊಂಡಿದ್ರೆ ಇವುಗಳೆಲ್ಲವನ್ನು ನೀವು ಆ ಒಂದು ವಿಳಾಸದಲ್ಲಿ ಪಡ್ಕೊಂಡು ಆ ದಾಖಲೆಗಳನ್ನು ಸಂಗ್ರಹಿಸಿ ಶೇಖರಿಸಿ ಸುರಕ್ಷಿತವಾಗಿ ಇಟ್ಕೊಳ್ತಾ ಬರಬೇಕಾಗತ್ತೆ. ಸೊ ಈ ಒಂದು ದಾಖಲೆಗಳು ನೀವು 12 ವರ್ಷಗಳಿಗಿಂತ ಮೇಲ್ಪಟ್ಟು ಇಟ್ಕೊಂಡಿದ್ದಂಥ ಸಂದರ್ಭದಲ್ಲಿ, 12 ವರ್ಷಗಳಿಗಿಂತ ಮೇಲ್ಪಟ್ಟು ಸಮಯ ಆದಂಥ ಸಂದರ್ಭದಲ್ಲಿ ಅದರ ಮೂಲ ಮಾಲೀಕರು ಏನಾದರೂ ಪ್ರಶ್ನೆಯನ್ನು ಮಾಡೋಕ್ಕೆ ಬಂದಾಗ ನೀವು ನಿಮ್ಮ ಪ್ರತಿಕೂಲ ಸ್ವಾಧೀನವನ್ನು ಸಾಬೀತುಪಡಿಸೋದಕ್ಕೆ ಇಷ್ಟೆಲ್ಲ ದಾಖಲೆಗಳು ನಿಮಗೆ ಅತಿ ಅವಶ್ಯಕವಾಗಿ ಬೇಕಾಗತ್ತೆ. ಇದನ್ನು ಸಂಗ್ರಹಿಸಿ ಇಟ್ಕೋಬೋದು. ಇಷ್ಟೆಲ್ಲ ದಾಖಲೆಗಳು ಇರಲೇಬೇಕು ಅಂತಲ್ಲ, ಇದರಲ್ಲಿ ಯಾವ ದಾಖಲೆಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ಸಂಗ್ರಹಿಸಿ ಇಟ್ಕೊಳ್ಳೋದು ಉತ್ತಮವಾಗಿರುತ್ತೆ. ಸೊ ಪ್ರತಿಕೂಲ ಸ್ವಾಧೀನವನ್ನು 12 ವರ್ಷಗಳಿಗಿಂತ ಮೇಲ್ಪಟ್ಟು ನೀವು ಇದ್ದೀರಿ ಅಂತ ಸಾಬೀತುಪಡಿಸೋಕೆ ಆಗುವಂಥ ಎಲ್ಲ ದಾಖಲೆಗಳು ನಿಮ್ಮ ಬಳಿ ಇದ್ದರೂ ಕೂಡ ನೀವು ಮೂಲ ಸೊತ್ತಿನ ಸ್ವಾಧೀನದಾರರು ಯಾರಿರ್ತಾರೆ, ಓನರ್ ಏನಿರ್ತಾರೆ ಅವರ ಮೇಲೆ ನೀವೇ ದಾವೆಯನ್ನು ಹಾಕ್ಬೋದಾ ಅನ್ನೋ ವಿಚಾರಕ್ಕೆ ಬಂದಾಗ, ಸೊ ಆ ರೀತಿಯಲ್ಲಿ ನೀವು ದಾವೆಯನ್ನು ಹಾಕೋಕ್ಕೆ ಹೋಗಬಾರ್ದು.
ಸೊ ಯಾಕೆ ಅಂತಂದರೆ ಅದರ ಪ್ರಶ್ನೆ ಉದ್ಭವ ಆಗಬೇಕು, ಕಾಸಪಾಕ್ಷನ್ ಉದ್ಭವ ಆಗಬೇಕು. ಅದರ ಮೂಲ ಮಾಲೀಕರು ಯಾರಿರ್ತಾರೆ, ಹಕ್ಕುದಾರ ಯಾರಿರ್ತಾರೆ, ಅವರು ಬಂದು ಪ್ರಶ್ನೆಯನ್ನು ಮಾಡಿದಾಗ ಇದರ ಕಾಸಪಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಅದರ ದಾವೆಯನ್ನು ಆ ಸಂದರ್ಭಕ್ಕೆ ಅನುಗುಣವಾಗಿ ಅವರು ತಕರಾರನ್ನು ಮಾಡಿದಾಗ ಆವಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೊಲೀಸ್ ಠಾಣೆಗೆ ದೂರನ್ನು ನೀಡಿ, ಈ ರೀತಿಯಲ್ಲಿ ಸ್ವಾಧೀನದಲ್ಲಿ ಇದ್ದೀವಿ, ಇವರು ಬಂದು ನಮಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ, ಇಂಥ ದಿನಾಂಕದಲ್ಲಿ ಬಂದು ಈ ರೀತಿಯಲ್ಲಿ ತೊಂದರೆಯನ್ನು ಕೊಟ್ಟರು ಅಂತೇಳಿ ಖಚಿತವಾಗಿ ದಿನಾಂಕ ಆಗಿರ್ಬೋದು, ಸಮಯ ಆಗಿರ್ಬೋದು, ಸ್ಪೆಸಿಫಿಕ್ ಆಗಿ ನಮೂದನ್ನು ಮಾಡಿ ಕೊಡಿ. ಸೊ ಆ ರೀತಿ ಅವರು ತಕರಾರನ್ನು ಮಾಡಿದ್ದು ನೀವು ಮಾಡೋಕ್ಕಿಂತ ಹಿಂದೆ ನೀವು 12 ವರ್ಷಗಳಿಗಿಂತ ಹೆಚ್ಚಿನ ಕಾಲ ನೀವು ಅಲ್ಲಿ ಇರಬೇಕಾಗಿತ್ತು. ಅದು ಮುಖ್ಯವಾಗಿರುತ್ತೆ. 12 ವರ್ಷಗಳಿಗಿಂತ ಒಳಗೇ ಬಂದು ಅವರು ತಕರಾರನ್ನು ಮಾಡಿದರೆ ಆಗ ನಿಮಗೆ ಪ್ರತಿಕೂಲ ಸ್ವಾಧೀನ ಬರೋದಿಲ್ಲ. ಇದು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾದಂಥ ಪ್ರಮುಖ ಅಂಶ. ಸೊ ಈ ರೀತಿ ತಕರಾರು ಆದಂಥ ಸಂದರ್ಭದಲ್ಲಿ ಮೂಲ ಮಾಲೀಕರೇ ಅವರೇ ಏನಿರ್ತಾರೆ, ಅವರೇ ನ್ಯಾಯಾಲಯಕ್ಕೆ ಏನಾದರೂ ಹೋದರೆ ಅಂಥ ಸಂದರ್ಭದಲ್ಲಿ ನಿಮಗೆ ನ್ಯಾಯಾಲಯದಿಂದ ಸಮನ್ಸ್ ಬರುತ್ತೆ. ನೀವು ನಿಮ್ಮನ್ನು ಪ್ರತಿವಾದಿಯಾಗಿ ಆ ದಾವೆಗಳಲ್ಲಿ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಹೇಳಿಕೆಯನ್ನು ಏನು ಸಲ್ಲಿಸ್ತೀರಿ, ಲಿಖಿತ ಹೇಳಿಕೆಯನ್ನು ನ್ಯಾಯಾಲಯಕ್ಕೆ ತಕರಾರನ್ನು ಸಲ್ಲಿಸ್ತೀರಿ. ಅದರಲ್ಲಿ ನೀವು ಅವರ ಹೇಳಿರುವಂಥ ಅಂಶಗಳನ್ನು ಸೆಟ್ಟಸೈಡನ್ನು ಮಾಡಿ ನೀವು ಪ್ರತಿಕೂಲ ಸ್ವಾಧೀನವನ್ನು ಅಲ್ಲಿ ಪ್ರತಿಪಾದಿಸಬೇಕು. ಅದಕ್ಕೆ ಸಂಬಂಧಪಟ್ಟ ವಿಚಾರವನ್ನು ನೀವು ಹೇಳಬೇಕಾಗಿರುತ್ತೆ. ನಂತರದಲ್ಲಿ ಸಾಕ್ಷಿ ವಿಚಾರಣೆ ಸಂದರ್ಭದಲ್ಲಿ ನಿಮ್ಮ ಬಳಿ ಇರುವಂಥ ಎಲ್ಲ ದಾಖಲೆಗಳನ್ನು, ಸಾಧ್ಯ ಆದಷ್ಟು ಮೂಲ ದಾಖಲೆಗಳನ್ನು, ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನೀವು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ನೀವು ಪ್ರತಿಕೂಲ ಸ್ವಾಧೀನವನ್ನು ನೀವು ಪಡ್ಕೊಳ್ಳೋದಕ್ಕೆ, ಅದರಲ್ಲಿ ಆ ದಾವೆಯಲ್ಲೂ ಕೂಡ ನೀವು ವಿಜೇತರಾಗೋದಕ್ಕೆ ಹೆಚ್ಚಿನ ಒಂದು ಅವಕಾಶ ಆಗುತ್ತೆ. ಸೊ ಹಾಗಾಗಿ ಆ ಮೂಲ ಓನರ್ ಏನಿರ್ತಾರೆ ಅವರು ಬಂದು ಕಾಸಪಾಕ್ಷನನ್ನು, ವ್ಯಾಜ್ಯ ಕಾರಣವನ್ನು ಉಂಟು ಮಾಡೋಕ್ಕಿಂತ ಮೊದಲೇ ನೀವೇ ತಕರಾರನ್ನು ತೆಗೆದು ನೀವೇ ದಾವೆಯನ್ನು ಹೂಡುವಂಥದ್ದು ಬೇಡ, ಅದು ಸಮಂಜಸ ಕೂಡ ಆಗಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ಪ್ರತಿಕೂಲ ಸ್ವಾಧೀನವನ್ನು ನೀವು ಉಳಿಸ್ಕೋಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಇಷ್ಟು ಇಟ್ಕೋಬೇಕು. ಸೊ ದಾವೆಯನ್ನು ಕೂಡ ನೀವೇ ಮೊದಲು ಹಾಕುವಂಥದ್ದು ಬೇಡ. ಅವರು ಹಾಕಿದ ನಂತರದಲ್ಲಿ ನೀವು ಪ್ರತಿಪಾದನೆಯನ್ನು ಮಾಡಿಕೊಳ್ಳೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಅದು ವ್ಯವಸ್ಥಿತವಾಗಿ ನೀವು ದಾಖಲೆಗಳನ್ನು ಹಾಜರುಪಡಿಸಿ, ಸಾಕ್ಷಿಗಳನ್ನು ಹಾಜರುಪಡಿಸಿ, ಅಕ್ಕಪಕ್ಕದ ಸಾಕ್ಷಿಗಳನ್ನು ಕೂಡ ನೀಡಿ ನೀವು ದಾವೆಯನ್ನು ವಿಜೇತರಾಗೋದಕ್ಕೆ ಒಂದು ಅವಕಾಶ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಕೂಲ ಸ್ವಾಧೀನದಲ್ಲಿ ಇರುವಂಥವರು ಈ ಎಲ್ಲ ಅಂಶಗಳನ್ನು ಪ್ರಮುಖವಾಗಿ ಗಮನದಲ್ಲಿ ಇಟ್ಕೊಂಡು, ಸೊ ಪ್ರತಿಕೂಲ ಸ್ವಾಧೀನ 12 ವರ್ಷಗಳಿಗಿಂತ ಮೇಲ್ಪಟ್ಟು ಇರಬೇಕು, ಅದರ ಮಧ್ಯದಲ್ಲಿ ಯಾವುದೇ ಒಂದು ಡ್ಯಾಮೇಜಸ್ಸು ಆಗಿರಬಾರ್ದು ಅನ್ನೋದನ್ನು ಇಲ್ಲಿ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕಾಗುತ್ತೆ. ದಾಖಲೆಗಳು ಅತಿ ಮುಖ್ಯ ಆಗಿರುತ್ತೆ ನ್ಯಾಯಾಲಯದಲ್ಲಿ ಹಾಜರುಪಡಿಸೋದಕ್ಕೆ, ಮತ್ತು ಅದರಲ್ಲಿ ಅದನ್ನು ಸಾಬೀತುಪಡಿಸೋದಕ್ಕೆ ದಾಖಲೆಗಳು ಮತ್ತು ಅಕ್ಕಪಕ್ಕದ ಸಾಕ್ಷಿಗಳು ಅತಿ ಮುಖ್ಯವಾಗಿ ಇರುತ್ತೆ.